ಹಲೋ ನಮಸ್ಕಾರ, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವಾಗ ಮಾರ್ಕೆಟ್ ನೋಡಿಕೊಂಡ್ರೆ ಆಲ್ ಟೈಮ್ ಐಸಿಂದ ತುಂಬಾ ಕರೆಕ್ಟ್ ಆಗಿದೆ. ಲಾರ್ಜ್ ಕ್ಯಾಪ್ಸ್ ಆದರೆ ಎಬೋ 15% ಕರೆಕ್ಟ್ ಆಗಿದೆ. ಮಿಡ್ ಕ್ಯಾಪ್ಸ್ ಆದರೆ 20% ಫಾಲ್ ಆಗಿದೆ. ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಫಾಲ್ ಆಗಿರೋದು ಯಾವುದು ಅಂದರೆ ಸ್ಮಾಲ್ ಕ್ಯಾಪ್ಸ್, ಎಬೋ 25% ಫಾಲ್ ಆಗಿದೆ. ಮತ್ತು ಮ್ಯೂಚುವಲ್ ಫಂಡ್ಸ್ ನೋಡಿಕೊಂಡ್ರು ಎಬೋ 15% ಫಾಲ್ ಆಗಿದೆ. ಈ ಥರ ಟೈಮಲ್ಲಿ ಈ ಮ್ಯೂಚುವಲ್ ಫಂಡ್ ಹೌಸಸ್ ಮಂತ್ ಆನ್ ಮಂತ್ ಬೇಸಿಸಲ್ಲಿ ಯಾವ ಕಂಪನೀಸಲ್ಲಿ ಅಲೋಕೇಶನ್ಸ್ನ ಇನ್ಕ್ರೀಸ್ ಮಾಡ್ಕೊತಾ ಇದ್ದಾರೆ, ಯಾವ ಕಂಪನೀಸಲ್ಲಿ ಫ್ರೆಶ್ ಎಂಟ್ರಿ ತೊಗೊತಾ ಇದ್ದಾರೆ, ಮತ್ತು ಯಾವ ಕಂಪನೀಸಿಂದ ಕಂಪ್ಲೀಟಾಗಿ ಎಕ್ಸಿಟ್ ಆಗೋಗ್ತಾ ಇದ್ದಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಈ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಏನಿದ್ದಾರೆ, ಮಾರ್ಕೆಟ್ ಬೆಳೆಯೋದು ಫಾಲ್ ಆಗೋದು ಈ ಥರ ಮಾರ್ಕೆಟ್ ಸೈಕಲ್ಸ್ನ ತುಂಬ ಸಲನೇ ನೋಡಿರ್ತಾರೆ. ಇದ್ರ ಜೊತೆಗೆ ಇವ್ರಿಗೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ ಮಾರ್ಕೆಟಲ್ಲಿ ಯಾವಾಗ ಇನ್ವೆಸ್ಟ್ ಮಾಡಬೇಕು, ಯಾವ ಸೆಕ್ಟರ್ಸಲ್ಲಿ ಆಪರ್ಚುನಿಟಿ ಕಾಣ್ತಾ ಇದೆ, ಯಾವ ಕಂಪನೀಸ್ ಕಮಿಂಗ್ ಟೈಮಲ್ಲಿ ಬೆಟರಾಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇದೆ ಅಂತ ಈ ಫಂಡ್ ಮ್ಯಾನೇಜರ್ಸ್ಗೆ ಗೊತ್ತಾಗುತ್ತೆ. ಹೆಂಗಂದರೆ ಅನಾಲಿಸಿಸ್ ಮುಖಾಂತರ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಟಾಪ್ ಮ್ಯೂಚುವಲ್ ಫಂಡ್ಸ್ ಯಾರ್ಯಾರಿದ್ದಾರೆ, ಈ ಮ್ಯೂಚುವಲ್ ಫಂಡ್ಸ್ ಎಲ್ಲ ಮಂತ್ ಆನ್ ಮಂತ್ ಬೇಸಿಸಲ್ಲಿ ಯಾವ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತೀನಿ. ಅದ್ರ ಜೊತೆಗೆ ಕಮಿಂಗ್ ಟೈಮಲ್ಲಿ ಈ ಕಂಪನೀಸ್ ಎಲ್ಲ ಯಾವ ಥರ ಗ್ರೋ ಆಗ್ಬೋದು, ಏನೇನು ಪಾಸಿಟಿವ್ ಪಾಯಿಂಟ್ಸ್ ಇದ್ದಾವೆ ಅಂತ ಕೂಡ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ. ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಇವಾಗ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅವರು ಈ ಫೆಬ್ರವರಿ ಮಂತಲ್ಲೇ ಯಾವ್ಯಾವ ಕಂಪನೀಸಲ್ಲಿ ಅಲೋಕೇಶನ್ಸ್ನ ತುಂಬ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ, ಯಾವ ಕಂಪನೀಸಿಂದ ಕಂಪ್ಲೀಟಾಗಿ ಎಕ್ಸಿಟ್ ಆಗೋಗಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ಇವರು ಮೊದಲನೇದಾಗಿ ಇಂಡಿಯನ್ ಹೋಟೆಲ್ಸ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಈ ಕಂಪನಿ ಹೊಸದಾಗಿ ಜಾನ್ವರಿ ಮಂತಲ್ಲಿ ಆ್ಯಡ್ ಮಾಡಿಕೊಂಡ್ರು. ಜಾನ್ವರಿ ಮಂತಲ್ಲಾದರೆ 25 ಲಕ್ಷ ಶೇರ್ಸ್ನ ಬೈ ಮಾಡಿದ್ದಾರೆ. ಮತ್ತು ಫೆಬ್ರವರಿ ಮಂತ್ಗೆ ನೋಡಿಕೊಂಡ್ರೆ ಇದು ಫೆಬ್ರವರಿ ಮಂತ್ಗೆ ತುಂಬಾ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇವಾಗ ಫೆಬ್ರವರಿ ಮಂತಲ್ಲಿ ನೋಡಿಕೊಂಡ್ರೆ 69 ಲ್ಯಾಕ್ ಶೇರ್ಸ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅಂದರೆ ಮಂತ್ ಆನ್ ಮಂತ್ ಕಂಪ್ಯಾರಿಸನಲ್ಲಿ 178% ಅಲೋಕೇಶನ್ಸ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಇದೊಂದೇ ಕಂಪನಿಯಲ್ಲೇನೆ. ಇವಾಗ ಈ ಇಂಡಿಯನ್ ಹೋಟೆಲ್ಸ್ ನೋಡಿಕೊಂಡ್ರೆ ಆಲ್ ಟೈಮ್ ಐಸಿಂದ 16% ಫಾಲ್ ಆಗಿದೆ. ಈ ಇಂಡಿಯನ್ ಹೋಟೆಲ್ಸ್ ಅವರು ಹೋಟೆಲ್ ಸೆಗ್ಮೆಂಟಲ್ಲೇ ಮಾರ್ಕೆಟ್ ಲೀಡರ್. ಮತ್ತು ಕ್ವಾರ್ಟರ್ ರಿಸಲ್ಟ್ಸ್ ನೋಡ್ಕೊಂಡ್ರೂ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ಇವಾಗ ಇಂಡಿಯಾದಲ್ಲಿ ವೆಕೇಷನ್ ಶುರು ಆಗ್ತಾ ಇದೆ ಅಲ್ಲ, ಅಂದರೆ ಈ ಸಮ್ಮರ್ ಸೀಸನ್ ಏನಿದೆ, ಈ ಸಮ್ಮರ್ ಸೀಸನಲ್ಲಿ ತುಂಬ ಜನ ಟ್ರಾವೆಲ್ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಅದ್ರ ಜೊತೆಗೆ ಆಫ್ಟರ್ ಕೋವಿಡ್ ನೋಡ್ಕೊಂಡ್ರು ಈ ಟೂರಿಸಂ ಸೆಕ್ಟರ್ ಅನ್ನೋದು ತುಂಬಾ ಡೆವಲಪ್ ಆಗ್ತಾ ಇದೆ. ಅದ್ರ ಜೊತೆಗೆ ಪ್ರತಿಯೊಬ್ಬರು ಒಂದಲ್ಲ ಒಂದು ಕಡೆ ಟ್ರಾವೆಲ್ ಮಾಡೋಣ ಅಂತಲೇ ಯೋಚನೆ ಮಾಡ್ತಾ ಇರ್ತಾರೆ. ಈ ಥರ ಟ್ರಾವೆಲ್ ಮಾಡೋದ್ರಿಂದ ಈ ಇಂಡಿಯನ್ ಹೋಟೆಲ್ಸ್ ಅವ್ರಿಗಂತೂ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಅದ್ರ ಜೊತೆಗೆ ಇವರು ಫ್ಯೂಚರ್ ಗೈಡೆನ್ಸ್ನ ಸಹ ತುಂಬಾ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಮತ್ತು 2030ಗೆಲ್ಲ 500+ ಹೋಟೆಲ್ಸ್ನ ಓಪನ್ ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ. ನೋಡಬೇಕು ಕಮಿಂಗ್ ಟೈಮಲ್ಲಿ ಇವರಿನ್ನ ಯಾವ ಥರ ಗ್ರೋ ಆಗ್ತಾರೆ, ಮತ್ತು ಕ್ವಾರ್ಟರಲ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಅದ್ರ ಜೊತೆಗೆ ತುಂಬಾ ಮ್ಯೂಚುವಲ್ ಫಂಡ್ ಹೌಸಸ್ ಎಲ್ಲ ಈ ಇಂಡಿಯನ್ ಹೋಟೆಲ್ಸ್ ಕಂಪನಿನ ಬೈ ಮಾಡಿದ್ದಾರೆ ಈ ರೀಸೆಂಟ್ ಟೈಮಲ್ಲಿ. ನೋಡೋಣ ಕಮಿಂಗ್ ಟೈಮಲ್ಲಿ ಇವರು ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್, ಪ್ರಿಸ್ಟೇಜ್ ಎಸ್ಟೇಟ್ಸ್. ಈ ಕಂಪನಿನ ತುಂಬ ತಿಂಗಳಿಂದನೂ ಹೋಲ್ಡ್ ಮಾಡ್ತಾ ಇದ್ರು. ಆದರೆ ಈ ಫೆಬ್ರವರಿ ಮಂತಲ್ಲಿ ಅಲೋಕೇಶನ್ಸ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಈ ಒಂದೇ ಮಂತಲ್ಲೇ 149% ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇವಾಗ ಜಾನ್ವರಿ ಮಂತಲ್ಲಿ ನೋಡಿಕೊಂಡ್ರೆ 14 ಲಕ್ಷ ಶೇರ್ಸ್ನ ಹೋಲ್ಡ್ ಮಾಡ್ತಾ ಇದ್ರು. ಫೆಬ್ರವರಿ ಮಂತ್ಗೆ ನೋಡಿಕೊಂಡ್ರೆ 34,86,000 ಶೇರ್ಸ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಮತ್ತು ಇವಾಗ ಈ ಕಂಪನಿ ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ಎಬೋ 45% ಕರೆಕ್ಟ್ ಆಗಿದೆ. ಮತ್ತು ಫ್ರೆಂಡ್ಸ್, ನಿಮಗೆ ನೆನಪಿದೆಯಾ, ನೀವು ಯಾರಾದರೂ ಮುಂಚೆ ಮಾರ್ಕೆಟ್ ಬುಲ್ ರನ್ ಇತ್ತಲ್ಲ, ಆ ಟೈಮಲ್ಲಿ ಯಾರಾದರೂ ರಿಯಾಲಿಟಿ ಸ್ಪೇಸಲ್ಲಿ ಏನಾದರೂ ನೀವು ಇನ್ವೆಸ್ಟ್ ಮಾಡಿದ್ದಿದ್ರೆ ನಿಮಗೆ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿರುತ್ತೆ. ಯಾಕಂದರೆ ಆ ಮಾರ್ಕೆಟ್ ಬುಲ್ ರನ್ನಲ್ಲಿ ಹೈಯೆಸ್ಟ್ ಪರ್ಫಾರ್ಮ್ ಮಾಡಿರೋ ಇಂಡೆಕ್ಸ್ ಯಾವುದು ಅಂದರೆ ರಿಯಾಲಿಟಿ ಇಂಡೆಕ್ಸೇ. ಮಾರ್ಕೆಟಲ್ಲಿ ಬುಲ್ ರನ್ ಯಾವಾಗ ಶುರು ಆಯ್ತು ಹೇಳಿ? ಅಕ್ಟೋಬರ್ 2023 ಆ ಟೈಮ್ಗೆಲ್ಲ ಮಾರ್ಕೆಟಲ್ಲಿ ಬುಲ್ ರನ್ ಶುರು ಆಯಿತು. ಅವಾಗಿಂದ ನೆಕ್ಸ್ಟ್ 8 ಮಂತ್ಸ್ ಒಳಗಡೆ ನಿಫ್ಟಿ ರಿಯಾಲಿಟಿ ಇಂಡೆಕ್ಸ್ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು ಹೇಳಿ? ನಿಯರ್ಲಿ 98% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬರೀ 8 ಮಂತ್ಸಲ್ಲೇ 98% ರಿಟರ್ನ್ಸ್ ಕೊಟ್ಟಿದೆ ಅಂತ ಯೋಚನೆ ಮಾಡಬೇಕು. ಈ ಥರ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆದಮೇಲೆ ಮಾರ್ಕೆಟಲ್ಲಿ ಯಾವಾಗ ಸೆಲ್ ಆಫ್ ಶುರು ಆಯಿತೋ ಅವಾಗ ಈ ಸೆಕ್ಟರಲ್ಲೂ ಕೂಡ ಸೆಲ್ಲಿಂಗ್ ಪ್ರೆಷರ್ ತುಂಬಾನೇ ಜಾಸ್ತಿ ಆಗಿದೆ. ಇವಾಗ ಇದೊಂದೇ ಸೆಕ್ಟರ್ ಲಾಸ್ಟ್ 5-6 ಮಂತ್ಸಲ್ಲಿ ನಿಯರ್ಲಿ 30% ವರೆಗೂ ಫಾಲ್ ಆಗಿದೆ ಈ ಒಂದೇ ಇಂಡೆಕ್ಸೇನೆ. ಇದಕ್ಕೆಲ್ಲ ತುಂಬಾನೇ ರೀಸನ್ಸ್ ಇದಾವೆ. ಒಂದು, ಪ್ರಾಫಿಟ್ ಬುಕಿಂಗ್ ಆಗಿರ್ಬೋದು, ಅಥವಾ ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇಂದ ಸಹ ಈ ಕಂಪನೀಸ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿರ್ಬೋದು. ಮತ್ತೆ ಫ್ರೆಂಡ್ಸ್, ಇವಾಗ ಕಮಿಂಗ್ ಟೈಮಲ್ಲಿ ರಿಯಾಲಿಟಿ ಯಾವ ತರ ಪರ್ಫಾರ್ಮ್ ಮಾಡ್ಬೋದು ಅಂತ ನೋಡ್ಕೊಂಡ್ರೆ, ಮೊದಲನೇದಾಗಿ
ಇವಾಗ ರೀಸೆಂಟ್ ಬಜೆಟ್ ಅಲ್ಲಿ ಫಿನಾನ್ಸ್ ಮಿನಿಸ್ಟರ್ ಅವರು ಟ್ಯಾಕ್ಸ್ ರಿಲೇಟೆಡ್ ಆಗಿ ತುಂಬಾನೇ ಅಡ್ವಾಂಟೇಜ್ ನ ತಂದಿದ್ದಾರೆ. ಪ್ರತಿಯೊಬ್ಬರಿಗೂ ಏನ್ ಕನ್ಸಿರ್ತದೆ ಹೇಳಿ, ಲ್ಯಾಂಡ್ ತಗೊಬೇಕು ಅಥವಾ ಮನೆ ತಗೊಬೇಕು ಅಂತ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಈ ತರ ಟ್ಯಾಕ್ಸ್ ರಿಲೇಟೆಡ್ ಆಗಿ ಅಡ್ವಾಂಟೇಜ್ ನ ತಂದಿರೋದಕ್ಕೆ ಪ್ರತಿಯೊಬ್ಬರು ಕಮಿಂಗ್ ಟೈಮ್ ಅಲ್ಲಿ ಏನಾದ್ರು ಮನೆ ತಗೊಳೋದಕ್ಕಾಗ್ಲಿ ಅಪಾರ್ಟ್ಮೆಂಟ್ಸ್ ತಗೊಳೋದಕ್ಕಾಗ್ಲಿ ತುಂಬಾನೇ ಇಷ್ಟಪಡ್ತಾರೆ. ಅದ್ರ ಜೊತೆಗೆ RBI ಅವ್ರು ನೋಡ್ಕೊಂಡ್ರೆ ರೇಟ್ ಕಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಇವಾಗ ರೀಸೆಂಟ್ ಆಗಿ ಒಂದು ರೇಟ್ ಕಟ್ ಮಾಡಿದ್ದಾರೆ. ಅದಾದ್ಮೇಲೆ ಏಪ್ರಿಲ್ ಮಂತ್ ಅಲ್ಲೂ ಸಹ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾನೇ ಜಾಸ್ತಿ ಇದೆ. ಯಾಕಂದ್ರೆ ಇವಾಗ ರೀಸೆಂಟ್ ಆಗಿ ಇನ್ಫ್ಲೇಷನ್ ಕಮ್ಮಿ ಬಂದಿದೆ, GDP ಆದ್ರೆ ಗ್ರೋ ಆಗ್ತಾ ಇದೆ. ಅದಕ್ಕೋಸ್ಕರ ಇದೊಂದೇ ವರ್ಷದಲ್ಲೇನೆ ನಿಯರ್ಲಿ 2 to 3 ಟೈಮ್ಸ್ ವರ್ಗು ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾನೇ ಜಾಸ್ತಿ ಇದೆ. ಈ ತರ ರೇಟ್ ಕಟ್ ಮಾಡೋದ್ರಿಂದ ರಿಯಾಲಿಟಿ ಸೆಕ್ಟರ್ ಮಾತ್ರ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ನೋಡ್ಬೇಕು ಕಮಿಂಗ್ ಟೈಮ್ ಅಲ್ಲಿ ಈ ರಿಯಾಲಿಟಿ ಕಂಪನೀಸ್ ಎಲ್ಲ ಯಾವ ತರ ಪರ್ಫಾರ್ಮ್ ಮಾಡ್ತವೆ ಅಂತ. ನೆಕ್ಸ್ಟ್ ಮ್ಯಾಸ್ಗಾನ್ ಡಾಕ್ ಶಿಪ್ ಬಿಲ್ಡಿಂಗ್, ಈ ಕಂಪನಿನೂ ಅಷ್ಟೇ ಜಾನ್ವರಿ ಮಂತ್ ಅಲ್ಲಿ ಫಸ್ಟ್ ಟೈಮ್ ಆಡ್ ಮಾಡ್ಕೊಂಡಿದ್ದಾರೆ. ಜಾನ್ವರಿ ಮಂತ್ ಅಲ್ಲೇನೆ 6 ಲಕ್ಷ ಶೇರ್ಸ್ ನ ಆಡ್ ಮಾಡ್ಕೊಂಡಿದ್ದಾರೆ. ಅದೇ ಫೆಬ್ರವರಿ ಮಂತ್ ನೋಡ್ಕೊಂಡ್ರೆ ಈ ಶೇರ್ಸ್ ನ ಡಬಲ್ ಮಾಡ್ಕೊಂಡಿದ್ದಾರೆ. ಇವಾಗ ಫೆಬ್ರವರಿ ಮಂತ್ ಅಲ್ಲಿ 13 ಲ್ಯಾಕ್ ಶೇರ್ಸ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಮಂತ್ ಆನ್ ಮಂತ್ ಕಂಪ್ಯಾರಿಸನ್ ಅಲ್ಲಿ 123% ಅಲೋಕೇಶನ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇವಾಗ ಈ ಕಂಪನಿ ನೋಡ್ಕೊಂಡ್ರೆ ಆಲ್ ಟೈಮ್ ಹೈಸ್ ಇಂದ 20% ಫಾಲ್ ಆಗಿದೆ. ಇದೊಂದೇ ಡಿಫೆನ್ಸ್ ಕಂಪನಿ ಅಂತಾನೆ ಅಲ್ಲ, ಈ ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ತುಂಬಾ ಕಂಪನೀಸ್ ಇವಾಗ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಕರೆಕ್ಟ್ ಆಗಿದ್ದಾವೆ. ಯಾವಾಗಿಂದ ಅಂತ ನೋಡ್ಕೊಂಡ್ರೆ ಜುಲೈ 2024 ಇಂದ ಈ ಕಂಪನೀಸ್ ಎಲ್ಲ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇದಕ್ಕೆ ರೀಸನ್ಸ್ ಏನಿದಾವೆ, ಯಾಕೆ ಈ ತರ ಫಾಲ್ ಆಗೋಗ್ತಾ ಇರೋದು ಅಂತ ತುಂಬಾನೇ ಮಾರ್ಕೆಟ್ ನ್ಯೂಸ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡಿದ್ವಿ. ಆದ್ರೆ ಜಸ್ಟ್ ಇವಾಗ ಒಂದ್ಸಲ ಹೈಲೈಟ್ ಮಾಡ್ತೀನಿ. ಮೇಯ್ನ್ ಆಗಿ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ಯಾಕೆ ರೀಸೆಂಟ್ ಟೈಮ್ ಅಲ್ಲಿ ಇಷ್ಟೊಂದು ಫಾಲ್ ಆದವು ಅಂತ ನೋಡ್ಕೊಂಡ್ರೆ, ಮೊದಲನೇದಾಗಿ ಒಂದು ಓವರ್ ವ್ಯಾಲ್ಯೂಯೇಷನ್. ಅದಾದ್ಮೇಲೆ ಒಂದು 3-4 ಮಂತ್ಸ್ ಬ್ಯಾಕ್ ಈ HAL ಕಂಪನಿ ಇದೆ ಅಲ್ಲ, ಈ ಕಂಪನೀಸ್ಗೆ ಆರ್ಡರ್ಸ್ ಬರ್ತಾ ಇದಾವೆ. ಆದ್ರೆ ಕರೆಕ್ಟ್ ಟೈಮ್ಗೆ ಇವರು ಆರ್ಡರ್ಸ್ನ ಡಿಲಿವರ್ ಮಾಡೋಕ್ಕಾಗ್ತಿಲ್ಲ. ಅದರಿಂದನೇ HAL ಕಂಪನಿ ರೀಸೆಂಟ್ ಟೈಮಲ್ಲಿ ತುಂಬಾನೇ ಕರೆಕ್ಟ್ ಆಯಿತು. ಬರೀ ಇದೊಂದೇ ಕಂಪನಿ ಅಂತಾನೆ ಅಲ್ಲ, ಈ ಥರ ಡೆಲಿವರಿ ಇಶ್ಯೂಸ್ ಯಾವಾಗ ಅಪ್ಡೇಟ್ ಆದವೋ ಅವಾಗ ತುಂಬಾನೇ ಡಿಫೆನ್ಸ್ ಕಂಪನೀಸ್ ಎಲ್ಲ ಇದೇ ಥರ ಪ್ರಾಬ್ಲಮ್ ಇರ್ಬೋದೇನೋ ಅಂತ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿ ಕಂಪ್ಲೀಟಾಗಿ ಫಾಲ್ ಆಗೋಗಿರೋದು. ಮತ್ತೆ ಒಂದು 3 ಮಂತ್ಸ್ ಬ್ಯಾಕ್ ಡಿಫೆನ್ಸ್ ಮಿನಿಸ್ಟರ್ ಆದ ರಾಜನಾಥ್ ಸಿಂಗ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಈ 2025 ಏನಿದೆ ಈ ಡಿಫೆನ್ಸ್ ರಿಲೇಟೆಡ್ ಆಗಿ ತುಂಬಾನೇ ಹೊಸ ರಿಫಾರ್ಮ್ಸ್ನ ತರ್ತೀವಿ, ಇದರಿಂದ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ ನಮ್ಮ ಕಂಪನೀಸ್ಗೆ ಅಂತ ಅಪ್ಡೇಟ್ ಮಾಡಿದ್ರು. ಮತ್ತೆ ರೀಸೆಂಟಾಗೂ ಒಂದು ಮಾರ್ಕೆಟ್ ನ್ಯೂಸಲ್ಲಿ ಮಾತಾಡ್ಕೊಂಡಿದ್ವಿ. ಇವಾಗ ಯುರೋಪಿಯನ್ ಯೂನಿಯನ್ ಅವರು ಈ ಡಿಫೆನ್ಸ್ ರಿಲೇಟೆಡ್ ಆಗಿ ಸ್ಪೆಂಡಿಂಗ್ನ ತುಂಬಾನೇ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಇಂಡಿಯನ್ ಕಂಪನೀಸ್ಗೂ ಕೂಡ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಅದ್ರ ಜೊತೆಗೆ ಈ ಮ್ಯಾಸ್ಗಾನ್ ಡಾಕ್ ಶಿಪ್ ಬಿಲ್ಡಿಂಗ್ ಬಗ್ಗೆನೇ ಸಪ್ರೇಟಾಗಿ ಮಾತಾಡ್ಕೊಬೇಕು ಅಂದರೆ, ಇವಾಗ ಇವರು ಕಮಿಂಗ್ ಟೈಮಲ್ಲಿ EV ಚಾರ್ಜಿಂಗ್ ರಿಲೇಟೆಡ್ ಆಗು ವರ್ಕ್ ಮಾಡ್ತೀವಿ ಮತ್ತು ಆಯಿಲ್ ಸೆಕ್ಟರ್ ರಿಲೇಟೆಡ್ ಆಗು ವರ್ಕ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ರು. ನೋಡೋಣ ಈ ಕಂಪನಿ ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಜಿಂದಾಲ್ ಸ್ಟೀಲ್ ಲಿಮಿಟೆಡ್, ಈ ಕಂಪನಿನ ಹೊಸದಾಗಿ ಫೆಬ್ರವರಿ ಮಂತಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಇವಾಗ ಟೋಟಲ್ ಆಗಿ ಇದೊಂದೇ ಮಂತಲ್ಲೇ 64 ಲಕ್ಷ ಶೇರ್ಸ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಈ ಕಂಪನಿ ಆಲ್ ಟೈಮ್ ಹೈಸಿಂದ ನೋಡಿಕೊಂಡ್ರೆ 19% ಫಾಲ್ ಆಗಿದೆ. ಇವರು ಇಂಡಿಯಾದಲ್ಲೇ ಲೀಡಿಂಗ್ ಸ್ಟೀಲ್ ಪ್ರೊಡ್ಯೂಸರ್ ಮತ್ತೆ ಮೈನಿಂಗ್ ಸೆಕ್ಟರ್ ಅಲ್ಲಿ ಪವರ್ ಜನರೇಷನ್ ರಿಲೇಟೆಡ್ ಆಗೂ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ಫ್ರೆಂಡ್ಸ್, ರೀಸೆಂಟ್ ಆಗಿ ಒಂದು ಮಾರ್ಕೆಟ್ ನ್ಯೂಸ್ ಅಲ್ಲಿ ಶೇರ್ ಮಾಡಿದ್ದೆ, ಈ ಚೈನಾದವರು ಸ್ಟೀಲ್ ಪ್ರೊಡಕ್ಷನ್ ನ ಕಟ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ರು. ಈ ತರ ಸ್ಟೀಲ್ ಪ್ರೊಡಕ್ಷನ್ ನ ಕಟ್ ಮಾಡೋದ್ರಿಂದ ನಮ್ಮ ಇಂಡಿಯನ್ ಸ್ಟೀಲ್ ಮೇಕರ್ಸ್ಗೆ ಇದು ತುಂಬಾನೇ ಅಡ್ವಾಂಟೇಜ್ ಆಗಿರುತ್ತೆ. ಜೊತೆಗೆ ಯಾವಾಗ ಚೈನಾದವರು ಈ ತರ ಸ್ಟೀಲ್ ಪ್ರೊಡಕ್ಷನ್ ನ ಕಟ್ ಮಾಡ್ತೀವಿ ಅಂತ ಅಂದ್ರೋ ಅವಾಗ ಈ ಸ್ಟೀಲ್ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಮತ್ತೆ ಜಫ್ರೀಸ್ ಅವರು ಸಹ ಈ ಸ್ಟೀಲ್ ಮೇಕರ್ಸ್ಗೆ ತುಂಬಾನೇ ಬೈ ರೇಟಿಂಗ್ ಕೊಟ್ಟಿದ್ರು. ಮತ್ತೆ ಫ್ರೆಂಡ್ಸ್, ಅದಾದ್ಮೇಲೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಈ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಮೇಲೆ 25% ಟ್ಯಾರಿಫ್ ಎಲ್ಲ ಹಾಕಿದಾರಲ್ಲ. ನೋಡಬೇಕು ಕಮಿಂಗ್ ಟೈಮಲ್ಲಿ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ನಮ್ಮ ಇಂಡಿಯಾಗೆ ಅಡ್ವಾಂಟೇಜ್ ಇರುತ್ತಾ ಇರಲ್ವಾ ಅಂತ. ಯಾಕಂದ್ರೆ ಇದು ತುಂಬಾ ಪ್ಯಾರಾಮೀಟರ್ಸ್ ಅಲ್ಲಿ ಚೆಕ್ ಮಾಡಬೇಕು. ಯಾವ್ಯಾವ ಕಂಟ್ರೀಸ್ ಎಷ್ಟು ಸ್ಟೀಲ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ, ಮತ್ತೆ ಇವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರಾ ಇಲ್ವಾ, ಎಲ್ಲೆಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಕಂಟ್ರೀಸ್ಗೆ ಇದು ಅಡ್ವಾಂಟೇಜ್ ಆಗುತ್ತೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡಬೇಕು. ಕಮಿಂಗ್ ಟೈಮಲ್ಲಿ ಈ ಸ್ಟೀಲ್ ರಿಲೇಟೆಡ್ ಆಗಿ ಮಾರ್ಕೆಟ್ ನ್ಯೂಸಲ್ಲಿ ಒಂದಿನ ಶೇರ್ ಮಾಡ್ತೀನಿ. ಯಾವ್ಯಾವ ಕಂಟ್ರೀಸ್ ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಈ ಟ್ಯಾರಿಫ್ ರಿಲೇಟೆಡ್ ಆಗಿ ನಮ್ಮ ಇಂಡಿಯಾಗೆ ಅಡ್ವಾಂಟೇಜ್ ಇರುತ್ತಾ ಇರಲ್ಲ ಅಂತ ಒಂದು ಮಾರ್ಕೆಟ್ ನ್ಯೂಸಲ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ KA ಇಂಡಸ್ಟ್ರೀಸ್, ಈ ಕಂಪನಿನ ತುಂಬ ಮಂತ್ಸಿಂದನೂ ಹೋಲ್ಡ್ ಮಾಡ್ತಾ ಇದ್ದಾರೆ. ಮತ್ತು ಈ ಜಾನ್ವರಿ ಮಂತಲ್ಲಿ ನೋಡಿಕೊಂಡ್ರೆ 12,50,000 ಶೇರ್ಸ್ನ ಹೋಲ್ಡ್ ಮಾಡ್ತಾ ಇದ್ರು. ಅದೇ ಫೆಬ್ರವರಿ ಮಂತ್ಗೆ ನೋಡಿಕೊಂಡ್ರೆ ಇದನ್ನ ಡಬಲ್ ಮಾಡಿದ್ದಾರೆ, 25 ಲ್ಯಾಕ್ ಶೇರ್ಸ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಈ ಕಂಪನಿ ಬಗ್ಗೆ ಮುಂಚೆನೇ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಯಾವಾಗ ಅಂತ ಅಂದ್ರೆ, ಈ ಅಲ್ಟ್ರಾಟೆಕ್ ಸಿಮೆಂಟ್ ಅವರು ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರಲ್ಲ, ಅವಾಗ ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಎಲ್ಲಾ ಕಂಪನೀಸೂ ತುಂಬಾನೇ ಕರೆಕ್ಟ್ ಆಗೋಯಿದ್ವು. ಪಾಲಿಕ್ಯಾಬ್ ಇಂಡಿಯಾ ಆಗಲಿ, KA ಇಂಡಸ್ಟ್ರೀಸ್ ಆಗಲಿ, RR ಕೇಬಲ್ಸ್ ಆಗಲಿ, ಫಿನೋಲೆಕ್ಸ್ ಕೇಬಲ್ಸ್ ಆಗಲಿ, ಈ ಕಂಪನೀಸ್ ಎಲ್ಲ ಅವತ್ತೊಂದೇ ದಿನ ನಿಯರ್ಲಿ 20% ಫಾಲ್ ಆಗಿದ್ವು. ಫ್ರೆಂಡ್ಸ್, ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಬಗ್ಗೆ ಒಂದು ಮಾರ್ಕೆಟ್ ನ್ಯೂಸ್ ಅಲ್ಲಿ ಡೀಟೇಲ್ ಆಗಿ ಮಾತಾಡ್ಕೊಂಡಿದ್ವಿ. ನಿಮಗೆ ಇನ್ನೂ ಅಡಿಷನಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈ ವಿಡಿಯೋನ ಒಂದ್ಸಲ ಚೆಕ್ ಮಾಡಿ. ಈ ವಿಡಿಯೋದಲ್ಲಿ
ಪೂರ್ತಿ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ ಈ ಸೆಗ್ಮೆಂಟ್ ಬಗ್ಗೆ. ಮತ್ತೆ ಇವಾಗ ಈ KE ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ಕೊಂಡ್ರೆ, ಇವರು ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಇವ್ರ ಹತ್ರ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದಾವೆ. ಇವಾಗ ಆಲ್ ಟೈಮ್ ಐಸಿಂದ ನೋಡ್ಕೊಂಡ್ರೆ 40% ಫಾಲ್ ಆಗಿದೆ. ನೋಡೋಣ ಕಮಿಂಗ್ ಟೈಮಲ್ಲಿ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಕಂಪನೀಸ್ ಎಲ್ಲ ಯಾವ ತರ ಗ್ರೋ ಆಗ್ತಾ ಹೋಗ್ತಾರೆ ಅಂತ. ಫ್ರೆಂಡ್ಸ್, ಇದುವರೆಗೂ ಈ ಮೋತಿಲಾಲ್ ಒಸ್ವಾಲ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅವರು ಯಾವ್ಯಾವ ಕಂಪನೀಸ್ ಅಲ್ಲಿ ತುಂಬಾನೇ ಅಲೋಕೇಶನ್ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡ್ವಿ. ಮತ್ತೆ ಯಾವ್ಯಾವ ಕಂಪನೀಸ್ ಇಂದ ಎಕ್ಸಿಟ್ ಆಗೋಗ್ತಾ ಇದ್ದಾರೆ, ಯಾವ್ಯಾವ ಕಂಪನೀಸ್ ನ ಕಾನ್ಸ್ಟೆಂಟ್ ಆಗಿ ಹೋಲ್ಡ್ ಮಾಡ್ತಾ ಇದ್ದಾರೆ. ಈ ಇನ್ಫಾರ್ಮೇಶನ್ ಏನಿದೆ ಇದನ್ನ ವಾಟ್ಸ್ಆಪ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡಿ ವಾಟ್ಸ್ಆಪ್ ಚಾನಲ್ನ. ಮತ್ತೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಅದ್ರ ಜೊತೆಗೆ ಮಾರ್ಕೆಟ್ ರಿಲೇಟೆಡ್ ಆಗೂ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ ವಾಟ್ಸಪ್ ಚಾನಲ್ಲಿ, ಅದಕ್ಕೋಸ್ಕರ ಒಂದ್ಸಲ ಚೆಕ್ ಮಾಡಿ. ಫ್ರೆಂಡ್ಸ್, ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಪ್ರತಿದಿನ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪ್ರತಿದಿನ ಬರ್ತಾನೆ ಇರುತ್ತೆ, ಅದಕ್ಕೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಇವಾಗ ಕ್ವಾಂಟ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅವರು ಯಾವ್ಯಾವ ಕಂಪನೀಸ್ನ ಆ್ಯಡ್ ಮಾಡಿದ್ದಾರೆ ಅಂತ ಮಾತಾಡ್ಕೊಳ್ಳೋಣ. ಇವಾಗ ಇವ್ರು ನೋಡ್ಕೊಂಡ್ರೆ ಫೆಬ್ರವರಿ ಮಂತಲ್ಲಿ 3 ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಯುನೈಟೆಡ್ ಬೇವರೇಜಸ್ ಈ ಫೆಬ್ರವರಿ ಮಂತಲ್ಲೇನೆ 7,43,600 ಶೇರ್ಸ್ನ ಬೈ ಮಾಡಿದ್ದಾರೆ. ಈ ಕಂಪನಿ ಆಲ್ ಟೈಮ್ ಐಸಿಂದ 16% ಫಾಲ್ ಆಗಿದೆ. ಇವರು ಬಿಯರ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್. ಇವ್ರ ಹತ್ರ ತುಂಬಾನೇ ಫೇಮಸ್ ಬ್ರ್ಯಾಂಡ್ಸ್ ಇದಾವೆ. ಅದ್ರ ಜೊತೆಗೆ ಇವ್ರ ಪ್ರೀಮಿಯಂ ಬ್ರ್ಯಾಂಡ್ ಏನಿದೆ ಆ ಪ್ರೀಮಿಯಂ ಬ್ರ್ಯಾಂಡ್ ಅಲ್ಲಿ ಒಳ್ಳೆ ಸೇಲ್ಸ್ ಗ್ರೋತ್ ಇದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಕೇಪೆಕ್ಸ್ ರಿಲೇಟೆಡ್ ಆಗೂ ಅಪ್ಡೇಟ್ ಮಾಡಿದ್ದಾರೆ. ನೋಡಬೇಕು ಇವರು ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಪ್ರೀಮಿಯರ್ ಎನರ್ಜೀಸ್ ಈ ಕಂಪನಿಯಲ್ಲಿ ಹೊಸದಾಗಿ 5,87,000 ಶೇರ್ಸ್ನ ಬೈ ಮಾಡಿದ್ದಾರೆ ಈ ಫೆಬ್ರವರಿ ಮಂತಲ್ಲಿ. ಈ ಕಂಪನಿ ಬಗ್ಗೆ ತುಂಬಾ ಸಲನೇ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಂಡಿದ್ವಿ. ಈ ಕಂಪನಿ ಹಿಂದಿನ ವರ್ಷ IPO ಬಂತು, 100% ಗಿನ ಜಾಸ್ತಿನೇ ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ. ಆ ಟೈಮಲ್ಲಿ ಇನ್ವೆಸ್ಟರ್ಸ್ ಕೂಡ ಈ ಕಂಪನಿ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ನ ತೋರಿಸ್ತಾ ಇದ್ರು, ಯಾಕಂದ್ರೆ ಇವರು ಸೋಲಾರ್ ಸೆಲ್ಸ್ನ ಸೋಲಾರ್ ಪ್ಯಾನೆಲ್ಸ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಈ ಕಂಪನಿ ಕಮಿಂಗ್ ಟೈಮಲ್ಲಿ ಗ್ರೋತ್ ಚೆನ್ನಾಗಿರುತ್ತೆ ಅಂತ ತುಂಬಾನೇ ಇಂಟ್ರೆಸ್ಟ್ ನ ತೋರಿಸಿದ್ರು. ಅದರಿಂದ ಈ ಕಂಪನಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಹೋಗ್ತಾ ಇತ್ತು. ಆದ್ರೆ ಆಲ್ ಟೈಮ್ ಐಸಿಂದ ನೋಡ್ಕೊಂಡ್ರೆ ಇವಾಗ 35% ಫಾಲ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇದೆಲ್ಲ ಫಾಸ್ಟ್ ಗ್ರೋಯಿಂಗ್ ಕಂಪನೀಸ್. ಇವಾಗ ಇಂಡಿಯಾದಲ್ಲಿ ಪವರ್ ಡಿಮ್ಯಾಂಡ್ ಯಾವ ತರ ಇದೆ ಅಂತ ನಿಮ್ಗೆ ಗೊತ್ತಿರುತ್ತೆ, ಇದ್ರ ಬಗ್ಗೆ ತುಂಬಾ ಸಲ ಮಾತಾಡ್ಕೊಂಡಿದ್ವಿ. ಈ ಕಂಪನೀಸ್ ಏನಿದಾವೆ ಇವು ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗ್ತಾನೆ ಹೋಗ್ತಾ ಇರ್ತಾರೆ. ಇವಾಗ ಇದೊಂದೇ ಕಂಪನಿ ಅಂತಾನೆ ಅಲ್ಲ, ವಾರೆ ಎನರ್ಜೀಸ್ ಆಗಲಿ, NTPC ಗ್ರೀನ್ ಎನರ್ಜಿ ಆಗಲಿ, ಈ ಕಂಪನೀಸ್ ಎಲ್ಲ ಹೈ ಗ್ರೋತ್ ಕಂಪನೀಸ್. ಜೊತೆಗೆ ವ್ಯಾಲ್ಯೂಷನ್ಸ್ ನೋಡ್ಕೊಂಡ್ರೆ ತುಂಬಾನೇ ಎಕ್ಸ್ಪೆನ್ಸಿವ್ ಅಲ್ಲಿ ಇರುತ್ತೆ, ಯಾಕಂದ್ರೆ ಹೈ ಗ್ರೋತ್ ಕಂಪನೀಸ್ ಎಲ್ಲ. ಅದಕ್ಕೋಸ್ಕರ ನೋಡೋಣ ಈ ಎಲ್ಲಾ ಕಂಪನೀಸ್ ಇವಾಗ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಕರೆಕ್ಟ್ ಆಗಿದ್ದಾವೆ. ಎಲ್ಲಾ ಕಂಪನೀಸ್ ನೋಡ್ಕೊಂಡ್ರು ಎಬೋ 30-40% ಕರೆಕ್ಟ್ ಆಗಿದ್ದಾವೆ. ನೋಡ್ಬೇಕು ಈ ಕಂಪನೀಸ್ ಎಲ್ಲ ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಇಂಡಸ್ಲ್ಯಾಂಡ್ ಬ್ಯಾಂಕ್ ಈ ಕಂಪನಿಯಲ್ಲೂ ಸಹ ಫೆಬ್ರವರಿ ಮಂತ್ ಅಲ್ಲಿ ಹೊಸದಾಗಿ ಆಡ್ ಮಾಡ್ಕೊಂಡಿದ್ದಾರೆ 9,50,000 ಶೇರ್ಸ್ನ. ಇವಾಗ ಇಂಡಸ್ಲ್ಯಾಂಡ್ ಬ್ಯಾಂಕ್ ಅಲ್ಲಿ ಏನ್ ನಡೆದಿದೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ, ಅದಕ್ಕೋಸ್ಕರ ಇನ್ನೊಂದ್ಸಲ ಜಸ್ಟ್ ಹೈಲೈಟ್ ಮಾಡ್ತಾ ಇದ್ದೀನಿ. ಈ ಬ್ಯಾಂಕ್ ಅಲ್ಲಿ ಡಿರೈವೇಟಿವ್ಸ್ ಟ್ರಾನ್ಸಾಕ್ಷನ್ ರಿಲೇಟೆಡ್ ಆಗಿ ಸ್ವಲ್ಪ ಮಿಸ್ಟೇಕ್ಸ್ ನಡೆದಿದೆ. ಅದರಿಂದ ಈ ಬ್ಯಾಂಕ್ಗೆ 1,577 ಕ್ರೋರ್ಸ್ ಲಾಸ್ ಆಗಿದೆ. ಮತ್ತೆ ರೀಸೆಂಟ್ ಆಗಿ ಈ ಬ್ಯಾಂಕ್ ಅಲ್ಲಿ CO ಟೆನ್ಯೂರ್ನ 3 ಇಯರ್ಸ್ಗೆ ಇನ್ಕ್ರೀಸ್ ಮಾಡಬೇಕು ಅಂತ RBI ನ ರಿಕ್ವೆಸ್ಟ್ ಮಾಡಿದ್ರು. ಆದ್ರೆ RBI ಅವ್ರು ನೋಡ್ಕೊಂಡ್ರೆ ಜಸ್ಟ್ 1 ಇಯರ್ ಮಾತ್ರನೇ CO ಟೆನ್ಯೂರ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ 2 ರೀಸನ್ ಇಂದ ಅಷ್ಟು ಕರೆಕ್ಟ್ ಆಗಿರೋದು. ಅದ್ರ ಜೊತೆಗೆ ಈ ಟ್ರಾನ್ಸಾಕ್ಷನ್ ರಿಲೇಟೆಡ್ ಮಿಸ್ಟೇಕ್ ಏನಿದೆ ಇದು ತುಂಬಾನೇ ಸೀರಿಯಸ್ ಕನ್ಸರ್ನ್ ಇದು. ಅದರಿಂದನೇ ಅವತ್ತೊಂದೇ ದಿನ ಈ ಬ್ಯಾಂಕ್ ಅಲ್ಲಿ 27% ಫಾಲ್ ಆಗಿದೆ. ಮತ್ತೆ 19,000 ಮಾರ್ಕೆಟ್ ಕ್ಯಾಪ್ ಎರೇಸ್ ಆಗಿದೆ. ಮತ್ತೆ ಇವಾಗ ಆಲ್ ಟೈಮ್ ಐಸಿಂದ ನೋಡ್ಕೊಂಡ್ರೆ 60% ಫಾಲ್ ಆಗಿದೆ. ಮತ್ತೆ ಇದೆಲ್ಲ ಆದ್ಮೇಲೆ ಮ್ಯಾನೇಜ್ಮೆಂಟ್ ಆದ್ರೆ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಈ Q4 ಏನಿದೆ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅದರಿಂದನೇ ಶೇರ್ ಪ್ರೈಸ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಮೂಮೆಂಟಮ್ ಕಾಣಿಸ್ತಾ ಇರೋದು. ಮತ್ತೆ ಫ್ರೆಂಡ್ಸ್, ಈ ಪಿಕ್ಚರ್ನ ನೋಡಿ. ಇವಾಗ ಇಂಡಸ್ಲ್ಯಾಂಡ್ ಬ್ಯಾಂಕ್ ನೋಡ್ಕೊಂಡ್ರೆ ಒಂದೇ ದಿನ 27% ಕರೆಕ್ಟ್ ಆಗಿದೆ. ಅದಾದ್ಮೇಲೆ ಆಲ್ ಟೈಮ್ ಐಸಿಂದ ನೋಡ್ಕೊಂಡ್ರೆ 60% ಕರೆಕ್ಟ್ ಆಗಿದೆ. ಇವಾಗ ಯಾವ್ಯಾವ ಮ್ಯೂಚುವಲ್ ಫಂಡ್ ಹೌಸಸ್ ಈ ಇಂಡಸ್ಲ್ಯಾಂಡ್ ಬ್ಯಾಂಕ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಪಿಕ್ಚರ್ನ ನೋಡಿ. ನೆಕ್ಸ್ಟ್ ಅದಾದ್ಮೇಲೆ SBI ಮ್ಯಾಗ್ನಮ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅವರಾದ್ರೆ ಈ ಫೆಬ್ರವರಿ ಮಂತಲ್ಲಿ ಒಂದು ಕಂಪನಿಯಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಆ ಕಂಪನಿ ಯಾವುದು ಅಂದರೆ ಡಾಲ್ಮಿಯಾ ಭಾರತ್. ಈ ಕಂಪನಿಯಲ್ಲಿ ಜಾನ್ವರಿ ಮಂತಲ್ಲಿ ನೋಡ್ಕೊಂಡ್ರೆ 7,99,300 ಶೇರ್ಸ್ನ ಹೋಲ್ಡ್ ಮಾಡ್ತಾ ಇದ್ರು. ಅದೇ ಫೆಬ್ರವರಿ ಮಂತ್ಗೆ ನೋಡ್ಕೊಂಡ್ರೆ 20,50,000 ಶೇರ್ಸ್ಗೆ ಇನ್ಕ್ರೀಸ್ ಆಗಿದೆ. ಅಂದರೆ ಮಂತ್ ಆನ್ ಮಂತ್ ಕಂಪ್ಯಾರಿಸನ್ ಅಲ್ಲಿ 155% ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇವಾಗ ಈ ಕಂಪನಿ ಆಲ್ ಟೈಮ್ ಐಸಿಂದ ನೋಡ್ಕೊಂಡ್ರೆ 35% ಫಾಲ್ ಆಗಿದೆ. ಇವರು ಸಿಮೆಂಟ್ ಸೆಗ್ಮೆಂಟಲ್ಲಿ ಇಂಡಿಯಾದಲ್ಲೇ 4th ಲಾರ್ಜೆಸ್ಟ್ ಪ್ಲೇಯರ್. ಮತ್ತೆ ಫ್ರೆಂಡ್ಸ್,
ಇವಾಗ ಲಾಸ್ಟ್ ಡಿಸೆಂಬರಲ್ಲಿ ನೋಡ್ಕೊಂಡ್ರೆ ಈ ಸಿಮೆಂಟ್ ಕಂಪನೀಸ್ ಎಲ್ಲ ಪ್ರೈಸ್ ಹೈಕ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ರು. ಅವಾಗ ನೋಡ್ಕೊಂಡ್ರೆ ಈ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಮತ್ತೆ ಈ Q4 ಅಲ್ಲಿ ನೋಡೋಣ ಇದೆಲ್ಲ ಯಾವ ತರ ರಿಫ್ಲೆಕ್ಟ್ ಆಗಿರುತ್ತೆ ಅಂತ. ಮತ್ತೆ ಜೆಫ್ರೀಸ್ ಅವರು ಈ ಸಿಮೆಂಟ್ ಕಂಪನೀಸ್ ಮೇಲೆ ಒಂದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ. ಏನಂತ ಅಂದ್ರೆ, ಇವಾಗ ರೀಸೆಂಟ್ ಆಗಿ ತಮಿಳುನಾಡು ಗೌರ್ಮೆಂಟ್ ಅವರು ಈ ಲೈಮ್ ಸ್ಟೋನ್ ಮೈನಿಂಗ್ ಮೇಲೆ ಪ್ರತಿ ಟನ್ ಮೇಲೆ 160 ರೂಪೀಸ್ ಟ್ಯಾಕ್ಸಸ್ ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಆಯ್ತು. ಈ ತರ ಟ್ಯಾಕ್ಸಸ್ ನ ಇನ್ಕ್ರೀಸ್ ಮಾಡೋದ್ರಿಂದ ಇವಾಗ ಸಿಮೆಂಟ್ ಪ್ರೊಡಕ್ಷನ್ ಅಲ್ಲೂ ಕೂಡ ಕಾಸ್ಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಅದರಿಂದ ಕಮಿಂಗ್ ಟೈಮಲ್ಲಿ ಈ ಡಾಲ್ಮಿಯಾ ಭಾರತ್ಗಾಗಲಿ ಅಥವಾ ರಾಮ್ಕೋ ಸಿಮೆಂಟ್ಗಾಗಲಿ ಇವ್ರಿಗೆಲ್ಲ ಸ್ವಲ್ಪ ಎಫೆಕ್ಟ್ ಇರುತ್ತೆ ಅಂತ ಜೆಫ್ರೀಸ್ ಅವರು ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೋಡೋಣ ಇದೆಲ್ಲ ಕಮಿಂಗ್ ಟೈಮಲ್ಲಿ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್, ಕೊಟಕ್ ಎಮರ್ಜಿಂಗ್ ಈಕ್ವಿಟಿ ಫಂಡ್ಸ್ ಇವರು 2 ಕಂಪನೀಸಲ್ಲಿ ಫ್ರೆಶ್ ಎಂಟ್ರಿ ತೊಗೊಂಡಿದ್ದಾರೆ. ಮತ್ತು 1 ಕಂಪನಿಯಲ್ಲಂತೂ ಅಲೋಕೇಶನ್ನ ತುಂಬಾ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇವಾಗ ಯಾವ್ಯಾವ ಕಂಪನೀಸಲ್ಲಿ ಏನೇನು ಮಾಡಿದ್ದಾರೆ ಅಂತ ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಇವಾಗ ಮೊದಲನೇದಾಗಿ ಎಕ್ಸಾವೇ ಟೆಕ್ನಾಲಜೀಸ್ ಈ ಕಂಪನಿಯಲ್ಲಿ ಹೊಸದಾಗಿ ಫೆಬ್ರವರಿ ಮಂತಲ್ಲಿ 26 ಲ್ಯಾಕ್ ಶೇರ್ಸ್ನ ಬೈ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇದು ರೀಸೆಂಟ್ ಆಗಿ IPOಗೆ ಬಂದಿರೋ ಕಂಪನಿ. ಫೆಬ್ರವರಿ ಮಂತಲ್ಲಿ IPOಗೆ ಬಂತು. ಅವಾಗ ನೋಡ್ಕೊಂಡ್ರೆ ಮಾರ್ಕೆಟ್ ಅಷ್ಟು ಕರೆಕ್ಟ್ ಆಗ್ತಾ ಇದ್ರೂ 5% ಪಾಸಿಟಿವ್ ಆಗಿ ಲಿಸ್ಟ್ ಆಗಿದೆ. ಇದೊಂದು AI ಬೇಸ್ಡ್ ಡಿಜಿಟಲ್ ಅಂಡ್ ಟೆಕ್ನಾಲಜಿ ಸೊಲ್ಯೂಷನ್ಸ್ನ ಪ್ರೊವೈಡ್ ಮಾಡೋ ಕಂಪನಿ. US ಇಂದನೇ ಇವ್ರಿಗೆ ಹೈಯೆಸ್ಟ್ ರೆವಿನ್ಯೂಸ್ ಬರುತ್ತೆ. ನೋಡೋಣ ಇವರು ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋ ಆಗ್ತಾರೆ ಅಂತ. ಅದ್ರ ಜೊತೆಗೆ ರೀಸೆಂಟಾಗಿ IPOಗೆ ಬಂತಲ್ಲ, ಈ IPOಗೆ ಬರೋ ಟೈಮಲ್ಲೇ ಈ ಮ್ಯೂಚುವಲ್ ಫಂಡ್ ಹೌಸಸ್ ಎಲ್ಲ ನಿಯರ್ಲಿ 4200 crores ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್, BSE ಈ ಕಂಪನಿಯಲ್ಲಿ ಹೊಸದಾಗಿ ಫೆಬ್ರವರಿ ಮಂತಲ್ಲಿ 9 ಲ್ಯಾಕ್ ಶೇರ್ಸ್ನ ಬೈ ಮಾಡಿದ್ದಾರೆ. ಈ BSE ಬಗ್ಗೆ ಹಿಂದಿನ ವಾರನೇ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಇವಾಗ ಈ ಕಂಪನಿ ನೋಡ್ಕೊಂಡ್ರೆ ರೀಸೆಂಟ್ ಟೈಮಲ್ಲಿ ತುಂಬಾನೇ ಕರೆಕ್ಟ್ ಆಗಿದೆ. ಆಲ್ ಟೈಮ್ ಐಸಿಂದ 35% ಕರೆಕ್ಟ್ ಆಗಿದೆ. ಯಾಕಂದರೆ ಒಂದು ವ್ಯಾಲ್ಯೂಯೇಷನ್ ಕನ್ಸರ್ನಿಂದ ಮತ್ತು ರೀಸೆಂಟ್ ಟೈಮಲ್ಲಿ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಸ್ವಲ್ಪ ಆಕ್ಟಿವಿಟಿ ಕಮ್ಮಿ ಆಗ್ತಾ ಇದೆ ಅಂತ ಸಹ ಈ ಕ್ಯಾಪಿಟಲ್ ಮಾರ್ಕೆಟ್ ಕಂಪನೀಸ್ ಎಲ್ಲ ತುಂಬಾ ಕರೆಕ್ಟ್ ಆಗ್ತಾ ಇದ್ದಾವೆ. ಅದಾದಮೇಲೆ ರೀಸೆಂಟಾಗಿ NSE ಅವರು ಎಕ್ಸ್ಪೈರಿನ ಥರ್ಸ್ಡೇಯಿಂದ ಮಂಡೇಗೆ ಚೇಂಜ್ ಮಾಡಿದ್ದಾರೆ. ಈ ಥರ ಎಕ್ಸ್ಪೈರಿ ಚೇಂಜ್ ಮಾಡೋದ್ರಿಂದ ಕಮಿಂಗ್ ಟೈಮಲ್ಲಿ BSE ಅವ್ರಿಗೆ ಟ್ರೇಡಿಂಗ್ ವಾಲ್ಯೂಮ್ಸಲ್ಲಿ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ ಅಪ್ಡೇಟ್ ಆಗ್ತಾ ಇದೆ. ಈ ಎಲ್ಲ ರೀಸನ್ಸಿಂದ BSE ರೀಸೆಂಟ್ ಟೈಮಲ್ಲಿ ತುಂಬಾ ಕರೆಕ್ಟ್ ಆಗಿದೆ. ಮತ್ತು ಅದ್ರ ಜೊತೆಗೆ ಫ್ರೆಂಡ್ಸ್, ಇವಾಗ ಇದೇ ವರ್ಷದಲ್ಲಿ NSE ಕೂಡ ಮಾರ್ಕೆಟ್ಗೆ ಲಿಸ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಒಂದು ವೇಳೆ NSE ಅವ್ರು ಏನಾದರೂ ಮಾರ್ಕೆಟ್ಗೆ ಲಿಸ್ಟ್ ಆದರೆ ಅವಾಗೂ ಸ್ವಲ್ಪ ಕರೆಕ್ಷನ್ ಇರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೋಡೋಣ ಇನ್ನು NSE ಅವರು ಯಾವಾಗ ಮಾರ್ಕೆಟ್ಗೆ ಲಿಸ್ಟ್ ಆಗ್ತಾರೆ ಅಂತ. ನೆಕ್ಸ್ಟ್, ಮ್ಯಾಕ್ಸ್ ಹೆಲ್ತ್ ಕೇರ್ ಈ ಕಂಪನಿಯಲ್ಲಾದರೆ ಜಾನ್ವರಿ ಮಂತಲ್ಲಿ 10 ಲ್ಯಾಕ್ ಶೇರ್ಸ್ನ ಹೋಲ್ಡ್ ಮಾಡ್ತಾ ಇದ್ರು. ಅದೇ ಫೆಬ್ರವರಿ ಮಂತ್ಗೆ ನೋಡಿಕೊಂಡ್ರೆ 74 ಲ್ಯಾಕ್ ಶೇರ್ಸ್ಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಮಂತ್ ಆನ್ ಮಂತ್ ಬೇಸಿಸಲ್ಲಿ 582% ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇವಾಗ ಇವ್ರ ಬಿಸ್ನೆಸ್ ಬಗ್ಗೆ ನೋಡಿಕೊಂಡ್ರೆ ಇಂಡಿಯಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಹಾಸ್ಪಿಟಲ್ ಚೈನ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ ಇವ್ರಿಗೆ ಇಂಡಿಯಾದಲ್ಲೇ ನೋಡಿಕೊಂಡ್ರೆ 22 ಹೆಲ್ತ್ ಕೇರ್ ಫೆಸಿಲಿಟೀಸ್ ಇದ್ದಾವೆ ಮತ್ತು 5000+ ಬೆಡ್ಸ್ ಇದ್ದಾವೆ. ಅದರಲ್ಲಿ ಲಾಸ್ಟ್ 9 ಮಂತ್ಸಲ್ಲಿ ನೋಡಿಕೊಂಡ್ರೆ 76% ಆಕ್ಯುಪೆನ್ಸಿ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಲಾಸ್ಟ್ 3 ಇಯರ್ಸಲ್ಲಿ ನೋಡಿಕೊಂಡ್ರೆ 44% CAGR ಅಲ್ಲಿ ಗ್ರೋ ಆಗ್ತಾ ಇದ್ದಾರೆ. ಇವ್ರ ಬಿಸ್ನೆಸ್ ಎಲ್ಲ ಏನಿದೆ, ಈ ಬಿಸ್ನೆಸ್ ಎಲ್ಲ ಮೋಸ್ಟ್ ನಾರ್ತ್ ರೀಜನಲ್ಲೇ ಇರೋದು, ಸೌತ್ ರೀಜನಲ್ಲಿ ಅಷ್ಟಾಗಿಲ್ಲ. ನೋಡೋಣ ಇಷ್ಟು ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರಲ್ಲ, ಇವರು ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋ ಆಗ್ತಾರೆ ಅಂತ. ಫ್ರೆಂಡ್ಸ್, ಇದು ಕಂಪ್ಲೀಟ್ 4 ಫಂಡ್ ಹೌಸಸ್ ಯಾವ್ಯಾವ ಕಂಪನೀಸಲ್ಲಿ ಅವ್ರ ಅಲೋಕೇಶನ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡಿದ್ದೀವಿ. ಮತ್ತು ಈ 4 ಫಂಡ್ ಹೌಸಸ್ ಯಾವ್ಯಾವ ಕಂಪನೀಸ್ನ ಅದೇ ಥರ ಕನ್ಸಿಸ್ಟೆಂಟ್ ಆಗಿ ಹೋಲ್ಡ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಕಂಪನೀಸಿಂದ ಕಂಪ್ಲೀಟಾಗಿ ಎಕ್ಸಿಟ್ ಆಗೋಗಿದ್ದಾರೆ ಅಂತ ಡೀಟೇಲ್ಸ್ ಏನಿದೆ, ಈ ಡೀಟೇಲ್ಸ್ನೆಲ್ಲ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಮತ್ತು ಇದೇ ಥರ ವೀಡಿಯೋಸ್ ಕಮಿಂಗ್ ಟೈಮಲ್ಲಿ ಇನ್ನೂ ತುಂಬಾ ಬರ್ತಾ ಇರ್ತವೆ. ಅದಕ್ಕೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇವತ್ತಿಗೆ ಈ ವಿಡಿಯೋ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.